भवतु सह नौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै ॐ शान्ति शान्ति शान्तिः ॐ शङ्करं शङ्कराचार्यं केशवं बादरायणम् सूत्रभाष्यकृतौ वन्दे भगवन्तौ पुनः पुनः सूत्रभाष्यप्रणेतारौ वेदान्ताब्जप्रभाकरौ वन्दे परस्परात्मानौ बादरायणशङ्करौ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम् नमामि भगवत्पादशङ्करं लोकशङ्करम् वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम् सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम् अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् प्रणामान् समर्पयामि। ब्रह्मसूत्रशाङ्करभाष्ये तृतीयाध्याये तृतीये पादे त्रिसूत्रात्मकेऽस्मिन् तृतीये अन्यथात्वाधिकरणे तस्मिन् अधिकरणे उपरिबद्धेषु त्रिषु सूत्रेषु इदानीं द्वितीयं सूत्रं द्विवारं पठित्वा सूत्रार्थं तद्भाष्यभागं च यथाचार्यानुग्रहं विचारयामः। इदं सूत्रं पादादितः सप्तमं सूत्रं पादादितः सप्तमं सूत्रम्। सर्वाग्रे शंकर भगवत पूज्यपादानां प्रशस्तिश्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं सप्तमं सूत्रं तद्भाष्यभागं च तदवशिष्टभाष्यभागं च यथाचार्यानुग्रहम् इदानीं विचारयामः। सर्वाग्रे श्रीमच्छंकर भगवत पूज्यपादानां प्रशस्ति श्लोकमेकं द्विवारं पठामः। ओम श्रीगुरुं भगवत्पादशङ्करं भक्तवत्सलं शिवं शिवकरं शुद्धमप्रमेयं नमाम्यहम्। ॐ श्रीगुरुं भगवत्पादशङ्करं भक्तवत्सलं शिवं शिवकरं शुद्धमप्रमेयं नमाम्यहम्। अथ श्रीमच्छंकर भगवतः कृतौ शारीरकमीमांसा भाष्ये तृतीये साधनाध्याये तृतीये पादे तृतीयम् अन्यथात्वाधिकरणम्। ओम अन्यथात्वं शब्दादिति चेन्न विशेषात् ओम न वा प्रकरणभेदात् परोवरीयस्त्वादिवत् ओम
ಸಂಜ್ಞಾತಶ್ಚೇತ್ತದುಕ್ತಮಸ್ತಿ ತು ತದಪಿ ಇಮಾನಿ ತಾನಿ ಸರ್ವಾಣಿ ತ್ರೀಣಿ ಸೂತ್ರಾಣಿ ತಸ್ಮಿನ್ ಅನ್ಯಥಾತ್ವಾಧಿಕರಣೆ ಉಪನಿಬದ್ಧಾನಿ ಭಗವತಾ ಆಚಾರ್ಯೇಣ ಸರ್ವಜ್ಞೇನ ಬಾದರಾಯಣೇನ. ಇದಾನೀಂ ಪ್ರಕೃತಂ ಸೂತ್ರಂ ತಸ್ಮಿನ್ ಅಧಿಕರಣೆ ಪ್ರಕೃತಂ ಸೂತ್ರಂ ದ್ವಿತೀಯಂ ಸೂತ್ರಂ ದ್ವಿವಾರಂ ಪಠಿತ್ವಾ ಅನಂತರಂ ಭಾಷ್ಯಭಾಗಂ ಪಶ್ಯಾಮಃ. ಅವಶಿಷ್ಟ ಭಾಷ್ಯಭಾಗಂ ಪಶ್ಯಾಮಃ. ಓಂ ನವ ಪ್ರಕರಣ ಭೇದಾತ್ ಪರೋವರೀಯಸ್ತ್ವಾದಿವತ್. ಓಂ ನವ ಪ್ರಕರಣ ಭೇದಾತ್ ಪರೋವರೀಯಸ್ತ್ವಾದಿವತ್. ಅತ್ರ ಅಸ್ಮಿನ್ ಪ್ರಕರಣೆ ಅಸ್ಮಿನ್ ಸಂದರ್ಭೆ ಛಾಂದೋಗ್ಯ ಕಾಣ್ಮಯೋಃ ವಿದ್ಯೈಕತ್ವಂ ನ ಪ್ರಸಜ್ಯತೆ. ಛಾಂದೋಗ್ಯ ಕಾಣ್ಮಯೋಃ ಪಠಿತಸ್ಯ ಉದ್ಗೀತಸ್ಯ ಅಥವಾ ಪಠಿತಾಯಾಃ ಉದ್ಗೀತ ವಿದ್ಯಾಯಾಃ ವಿದ್ಯೈಕತ್ವಂ ನ ಪ್ರಸಜ್ಯತೆ. ಛಾಂದೋಗ್ಯ ಕಾಣ್ಮಯೋಃ ಉದ್ಗೀತ ವಿದ್ಯಾ ಪಠಿತಾ अस्ति. द्वयोः शाखयोः. परन्तु तस्मिन् ಏಕತ್ವಂ अस्ति वा न वा विद्यैकत्वम् अस्ति वा न वा इति प्रश्नः. विद्यैकत्वं सर्वथा नास्ति. विद्यैकत्वं न प्रसज्यते. तत्र कुत्र छान्दोग्यकाण्मयोः उपदिश्यमानासु अथवा उपदिश्यमानायाम् ಉದ್ಗೀತ ವಿದ್ಯಾಯಾಮ್. ಉದ್ಗೀತ ವಿದ್ಯೆಯು ಛಾಂದೋಗ್ಯ ಕಾಣ್ಮದಲ್ಲಿ ಎರಡರಲ್ಲೂ ಕೂಡ ಪಠಿತವಾಗಿದೆ. ಆದರೂ ಕೂಡ ಎರಡರಲ್ಲೂ ಕೂಡ ವಿದ್ಯೈಕತ್ವವನ್ನು ಹೇಳುವುದು ಹೊಂದುವುದಿಲ್ಲ. ಕುತಃ ಯಾತಕ್ಕೆ ಅಂತಂದ್ರೆ ಪ್ರಕರಣ ಭೇದ ಅಂತಕ್ಕಂಥದ್ದು ನಮಗೆ ಕಾಣ ಬರ್ತಾ ಇದೆ. ಹೇಗೆ ಅಂತಂದ್ರೆ ಪರೋವರೀಯಸ್ತ್ವಾದಿವತ್ ಎಂಬುದಾಗಿ ಉದಾಹರಣೆಯನ್ನು ಹೇಳಿದ್ರು. ಮತ್ತು ದೃಷ್ಟಾಂತವನ್ನ ಪೂರ್ವ ಮೀಮಾಂಸಾ ಶಾಸ್ತ್ರದಿಂದಲೂ ಕೂಡ ತೆಗೆದುಕೊಂಡಿದ್ರು. ಆ ಭಾಗವೆಲ್ಲ ಆಗಿತ್ತು. ಆ ಕೊನೆಯಲ್ಲಿ ಮೀಮಾಂಸಾ ಶಾಸ್ತ್ರದಲ್ಲಿ ಉದಾಹರಣೆ ತಗೊಂಡಿದ್ದ ದೃಷ್ಟಾಂತ, ಅದರಲ್ಲಿ ಕೊನೆಯ ಭಾಗ ಒಂದು 2 ವಾಕ್ಯ ಅದನ್ನೇ ಆಗಲಿಲ್ಲ ಅಂತ ಕಾಣುತ್ತೆ. ಆ ಕೊನೆಯ ವಾಕ್ಯ ಮಾತ್ರ ಒಂದು, ಅದನ್ನು ನೋಡಿಕೊಂಡು ಮುಂದೆ ಹೊರಟೋಣ. ಏನು ನೋಡಿ, ಈ ದರ್ಶಪೂರ್ಣ ಮಾಸದ ವಿಚಾರದಲ್ಲಿ ಈ ಏನನ್ನು ಪ್ರಕ್ರಮ ಅಂತ ಮಾಡಿದ್ದಾರೆ ಅದರಲ್ಲಿ ಭೇದವು ಕಂಡು ಬರುತ್ತಿದೆ. ಹೇಗೆ, ಎಲ್ಲಿ ಭೇದ ಕಂಡು ಬರ್ತಾ ಇದೆ ಅಂತಂದ್ರೆ, ಒಂದು ಪಶುಕಾಮ ವಾಕ್ಯ, ಇನ್ನೊಂದು ಅಭ್ಯುದಯ ವಾಕ್ಯ. ಅಭ್ಯುದಯ ವಾಕ್ಯ ಮತ್ತು ಪಶುಕಾಮ ವಾಕ್ಯ. ಪಶುಕಾಮ ವಾಕ್ಯ ಅದು ಯಾಗಕ್ಕೆ ಸಂಬಂಧಪಟ್ಟಿದ್ದು, ಅದು ಒಂದು ಕಾಮ್ಯ ಕರ್ಮ. ಅದು ಪಶುಕಾಮನಾದವನು ಮಾಡಬೇಕಾದದ್ದು. ಇದು ಅಭ್ಯುದಯ ಅಂತಕ್ಕಂಥದ್ದು ಅದಕ್ಕಿಂತ ಹೆಚ್ಚಿನ ಒಂದು ಇದು ಅಂತ ಹೇಳೋಣ. ಯಾವುದೋ ಲೋಕಾಂತರ ಮತ್ತೆ ಯಾವುದೋ ಒಂದು ಆನಂದಾಂತರ. ಇಲ್ಲಿ ದೊರಕಿರತಕ್ಕಂಥ ಆನಂದಕ್ಕಿಂತ ಬೇರೆಯಾದ ಒಂದು ಆನಂದ, ಸುಖ ಅಂತಕ್ಕಂಥದ್ದು. ಸುಖಾಂತರ, ಆನಂದಾಂತರ, ಲೋಕಾಂತರ ಇವುಗಳಿಗೆ ಸಂಬಂಧಪಟ್ಟಿದ್ದು ಯಾವುದು ಬೇಕಾದ್ರೂ ಆಗಿರ್ಬೋದು. ಇವೆರಡರಲ್ಲೂ ಕೂಡ ಒಂದೇ ವಿಚಾರ, ಒಂದೇ ಪದಗಳಿಂದ ಹೇಳಿದ್ದರೂ ಕೂಡ ಪದಗಳೆಲ್ಲವೂ ಸಮನಾಗಿವೆ. ಅಲ್ಲಿ ಏನು ಮಾಡ್ತಾರೆ, ಈ ಅಕ್ಕಿ ಅಂತ ತಗೊಂಡು ಅದನ್ನ 3 ಭಾಗ ಮಾಡಿ ಅದರಲ್ಲಿ
ಮಧ್ಯಭಾಗ ಅಂತ ಏನಿದೆ, ಆ 3 ಭಾಗ ಏನು ಕೊಡ್ತಾರೆ ನೆನ್ನೆ ಎಲ್ಲ ಹೇಳಿತ್ತು, ಅದ್ರ ವಿಚಾರ ಸಾಕು. ಆ ಮಧ್ಯಭಾಗ ಇಲ್ಲಿ ಇದು ಭಾಷೆ ಇರತಕ್ಕಂಥ ಮಾತ್ರ ನೋಡಿ. ಮಧ್ಯಭಾಗ ಏನಿದೆ ಅದನ್ನ ಅಗ್ನಯೇ ಧಾತ್ರೆ ಅಂದ್ರೆ ಅಗ್ನಿ ಅಂತಕ್ಕಂಥ ಧಾತೃ ಅವನಿಗೆ ಹೇಗೆ ಕೊಡಬೇಕು? ಪುರೋಡಾಶಂ ಅಷ್ಟಾಕಪಾಲಂ, ಅಷ್ಟಾಕಪಾಲದ ಪುರೋಡಾಶವನ್ನ ಕೊಡಬೇಕು. ಅಷ್ಟಾಕಪಾಲ ಹಿಂದೆ ಹೇಳಿತ್ತಲ್ಲ, ಅದು ಅಷ್ಟಾಕಪಾಲ, ಏಕಾದಶ ಪಾಲ, ತ್ರಯೋದಶ ಪಾಲ, ಷೋಡಶಕ ಪಾಲ ಅಂದ್ಬಿಟ್ಟು ಒಂದೊಂದು ಯಾಗಕ್ಕೂ ಕೂಡ ಒಂದೊಂದು ಸಂಖ್ಯೆಯನ್ನು ಹೇಳಿದ್ದಾರೆ. ಯಾವುದು ಕಪಾಲ ಅಂದ್ರೆ ಮಡಕೆಯ ಒಂದು ಭಾಗ, ಹೋಳು ಅಂತ ಹೇಳ್ಬೋದು. ಅದರಲ್ಲಿ ಆ ಬೇಯಿಸಲಿಕ್ಕೆ ಆಗುವಂತಹದ್ದು, ಇಡುವುದಕ್ಕಾಗುವಂತಹದ್ದು ಒಂದು ಬೌಲ್ ಅಂತ ಹೇಳ ಮಡಕೆಯ ಭಿನ್ನ ಭಾಗ. ಅದರಲ್ಲಿ ಅಷ್ಟಾಕಪಾಲದ ಪುರೋಡಾಶವನ್ನ ಕೊಡಬೇಕು ಅಂತ ಹೇಳಿದೆ. ಎಲ್ಲಿ ಹೇಳಿದೆ? ಇದು ಈ ಎರಡರಲ್ಲೂ ಹೇಳಿದ್ರೂ ಕೂಡ ಉಪದೇಶ ಸಾಮ್ಯೇ ಅಪಿ ತಥಾ ಹಿ ಅಭ್ಯುದಯ ವಾಕ್ಯೆ ಪಶುಕಾಮ ವಾಕ್ಯೆ ಚ ತ್ರೇಧಾ ತಂಡುಲಾನ್ ವಿಭಜೇತ ಯೇ ಮಧ್ಯಮಾ ಸ್ಯುಃ ತಾನ್ ಅಗ್ನಯೇ ಧಾತ್ರೆ ಪುರೋಡಾಶಂ ಅಷ್ಟಾಕಪಾಲಂ ಕುರ್ಯಾತ್ ಇತ್ಯಾದಿ ನಿರ್ದೇಶ ಸಾಮ್ಯೇಪಿ. ಇವೆಲ್ಲವೂ ಕೂಡ ಈ ನಿರ್ದೇಶ ಇರತಕ್ಕಂಥದ್ದು ಎರಡೂ ಕಡೆ ಈ ಸಮಾನವಾಗಿದೆ. ಆದರೂ ಕೂಡ ಏನಾಗಿದೆ, ಎರಡೂ ಕಡೆ ಉಪಕ್ರಮ ಭೇದ ಅಂತಕ್ಕಂಥದ್ದು ಕಂಡು ಬರ್ತಾ ಇದೆ. ಎರಡೂ ಕಡೆ ಉಪಕ್ರಮ ಭೇದ ಅಂತಕ್ಕಂಥದ್ದು ಕಂಡು ಬರ್ತಾ ಇದೆ ಅಭ್ಯುದಯ ವಾಕ್ಯದಲ್ಲಿ ಮತ್ತೆ ಈ ಪಶುಕಾಮ ವಾಕ್ಯದಲ್ಲಿ. ಆದ್ದರಿಂದ ಅಭ್ಯುದಯ ವಾಕ್ಯದಲ್ಲಿ ಇದರಲ್ಲಿ ದೇವತಾ ಅಪನಯ ಅದ್ಯವತಿ, ಅಲ್ಲಿ ದೇವತೆಯನ್ನ ಬಿಡಬೇಕು. ಅಂದ್ರೆ ಆ ದರ್ಶವನ್ನ ಆಚರಣೆ ಮಾಡ್ತಾರಲ್ಲ, ಅಲ್ಲಿಯ ದೇವತೆಗಳನ್ನ ಬಿಡಬೇಕು ಅಲ್ಲಿ ಅಂತ ಹೇಳಿ ಅಲ್ಲಿ ಹೇಳಿದ್ದಾರೆ. ಆದರೆ ಪಶುಕಾಮ ವಾಕ್ಯೇತು ಯಾಗವಿಧಿ, ಪಶುಕಾಮ ವಾಕ್ಯದಲ್ಲಾದ್ರೂ ಅಲ್ಲೂ ಇದನ್ನು ಹೇಳಿದ್ರೂ ಕೂಡ ಅದೇನದು, ಅದು ಯಾಗಕ್ಕೆ ಸಂಬಂಧಪಟ್ಟ ಒಂದು ವಿಧಿಯಾಗಿದೆ. ಅಲ್ಲಿ ಏನು, ಯಾವುದು ಕಾಮ್ಯ ಕರ್ಮ, ಏನದು ಆ ದರ್ಶ ಪೂರ್ಣಮಾಸ, ಅದರಿಂದ ಏನು ಕಾಮ ಅಂತಕ್ಕಂಥದ್ದು ಸ್ವರ್ಗ. ಹೀಗೆ ಸ್ವರ್ಗ ಕಾಮನಾದವನು ಈ ದರ್ಶ ಪೂರ್ಣಮಾಸವನ್ನ ಮಾಡಬೇಕು ಅಂತ ಇರ್ತಕ್ಕಂಥದ್ದು ಅದು ವಿಧಿವಾಕ್ಯ. ಮತ್ತೆ ಯಾಗಕ್ಕೆ ಸಂಬಂಧಪಟ್ಟ ಪೂರ್ಣಯಾಗ ಅದನ್ನ ಮಾಡಬೇಕು ಅಂತಕ್ಕಂಥದ್ದು ಯಾರು, ಆ ಸ್ವರ್ಗ ಕಾಮನಾದವನು. ಅದ್ರ ಪ್ರಕ್ರಮನೆ ಬೇರೆ. ಇದನ್ನ ಯಾತಕ್ಕೆ ಇದೇ ಉದಾಹರಣೆ ತಗೊಂಡ್ರು ಅಂತಂದ್ರೆ, ಇಲ್ಲೂ ಕೂಡ ವೇದಾಂತದಲ್ಲಿ ಈ ಉದ್ಗೀತ ವಿದ್ಯೆ ಅಂತಕ್ಕಂಥದ್ದು ಛಾಂದೋಗ್ಯದಲ್ಲಿ ಮತ್ತೆ ಕಾಣ್ವದಲ್ಲಿ ಎರಡರಲ್ಲಿಯೂ ಕೂಡ ಪಠಿತವಾಗಿದ್ದರೂ ಸಹ ಏನಾಗಿದೆ, ಪಠಿತವಾಗಿದ್ದರೆ ಹೇಗೆ ಪಠಿತವಾಗಿದೆ? ಎಲ್ಲ ಒಂದೇ ಪದಗಳು, ಒಂದೇ ಸಂದರ್ಭ, ಒಂದೇ ಘಟನೆ, ಎಲ್ಲವೂ ಒಂದೇ. ಆದರೂ ಕೂಡ ಪ್ರಕ್ರಮ ಭೇದ ಅಂತಕ್ಕಂಥದ್ದು ಇಲ್ಲಿ ಕಂಡು ಬರ್ತಾ ಇದೆ. ಅದು ಹೇಳುದಲ್ಲ, ಪ್ರಕ್ರಮ ಭೇದ ಹೇಗೆ ಕಂಡು ಬರ್ತಾ ಇದೆ ಅಂತಕ್ಕಂಥ ಓಮಿತ್ಯದ ದಕ್ಷಿಣ ಮುದ್ಗೀತ ಉಪಾಸೀತ ಅಂತ ಹೇಳಿ ಅಲ್ಲಿ ಈ ಒಂದು ಉದ್ಗೀತವನ್ನ ಈ ಯಾರು ಉದ್ಗಾರ ಮಾಡತಕ್ಕಂಥವನು ಅವನು ಈ ಒಂದು ಉದ್ಗೀತವನ್ನ ದೇವತೆಗಳಿಗಾಗಿ ಉದ್ಗಾನ ಮಾಡಬೇಕು. ಉದ್ಗೀತ ಬೇರೆ, ಅದನ್ನ ಉದ್ಗಾನ ಮಾಡುವವರು ಬೇರೆ ಅಂತ ಹೇಳಿ ಅದನ್ನ ಉಪಕ್ರಮಿಸಿದ್ರು ಅಲ್ಲಿ. ಆದ್ರೆ ಇಲ್ಲಿ ಏನಾಗಿದೆ, ಇಲ್ಲಿ ಅವನೇ ಉದ್ಗಾತೃವೇ ಪ್ರಾಣ. ಅಲ್ಲೇನ್ ಮಾಡಿದ್ರು, ಉದ್ಗಾರ ಮಾಡುವವನಲ್ಲಿ ಪ್ರಾಣ ದೃಷ್ಟಿಯನ್ನ ಇಟ್ಕೊಂಡು ಆ ಉದ್ಗೀತವನ್ನು ಮಾಡಬೇಕು ಅಂತಿತ್ತು. ಇಲ್ಲಿ ಹಾಗಿಲ್ಲ. ಉದ್ಗೀತ ಯಾರು ಗಾನ ಅವನೇ ಪ್ರಾಣ, ದೃಷ್ಟಿಗಿಷ್ಟಿ ಇಡೋ ಹಾಗಿಲ್ಲ, ಅವನೇ
ಅಂತ ಹೇಳಿ ಉದ್ಗೀತದಲ್ಲಿ ದೃಷ್ಟಿ ಅವೆಲ್ಲ ಏನಿಲ್ಲ. ಇಲ್ಲಿ ಹೀಗೆ ಈ ಒಂದು ಪ್ರಕ್ರಮ ಭೇದ ಕಂಡು ಬರ್ತಾ ಇದೆ. ಪ್ರಕ್ರಮ ಭೇದ ಕಂಡು ಬಂದದ್ರಿಂದ ಇದು ಒಂದೇ ವಿದ್ಯೆ ಅಲ್ಲ. ನೋಡಿ, ಪೂರ್ವಮೀಮಾಂಸಾ ಶಾಸ್ತ್ರದಲ್ಲೂ ಕೂಡ ಇದಿದೆ ಅಂದ್ಬಿಟ್ಟು ಈ ಉದಾಹರಣೆ. ಯಾಕೆ ಇಲ್ಲೂ ಕೂಡ ಪ್ರಕ್ರಮ ಭೇದ ಹೇಳಿ ಎರಡೂ ಕಡೆ ಬೇರೆ ಬೇರೆ ವಿದ್ಯೆ ಅಂತ ಹೇಳಿದ್ದಾರೆ. ಇದಕ್ಕೆ ಇದನ್ನು ತಗೊಂಡಿದೆ. ಆದ್ದರಿಂದ ಪಶುಕಾಮ ವಾಕ್ಯ ಯಾಗವಿದೆ ತಥಾ ಇಹ ಅಪಿ ಉಪಕ್ರಮ ಭೇದಾತ್ ವಿದ್ಯಾಭೇದ ಇಲ್ಲಿ ಹೇಳಿ. ಅದೇ ರೀತಿ ಇಹ ಅಪಿ ಇಲ್ಲಿಯೂ ಕೂಡ ಈ ಸಂದರ್ಭದ ಚಾಂದೋಗ್ಯ ಕಾರಣದಲ್ಲಿ ಬರ್ತಕ್ಕಂಥ ಉದ್ಗೀತ ವಿದ್ಯೆ ಅಲ್ಲಿಯೂ ಕೂಡ ಉಪಕ್ರಮ ಭೇದಾತ್ ಉಪಕ್ರಮ ಭೇದವು ಕಂಡು ಬಂದಿರುವುದರಿಂದ ಇಲ್ಲಿ ವಿದ್ಯಾಭೇದವಿದೆ. ಎರಡೂ ಕೂಡ ಒಂದೇ ವಿದ್ಯೆ ಅಲ್ಲ ಅಂತ ಹೇಳಿ ಆ ಭಾಗವನ್ನ ಮುಗಿಸಿದ್ರು. ಮತ್ತೆ ಇನ್ನು ಈ ಪರೋವರೀಯತ್ವಾದಿವತ್ ಅಂತ ಹೇಳಿದ್ದಾರಲ್ಲ, ಅದನ್ನ ಈ ಒಂದು ವ್ಯಾಖ್ಯಾನ ಮಾಡಬೇಕಾಗಿದೆ. ಪರೋವರೀಯತ್ವ ಅಂತಕ್ಕಂಥದ್ದಕ್ಕೆ ಏನದ್ರ ವಿಗ್ರಹವಾಕ್ಯ ಅಂತಕ್ಕಂಥದ್ದು ನೆನ್ನೆ ಹೇಳಿದ್ದಾಗಿದೆ. ಪರಸ್ಮಾತ್ ಪರಶ್ಚ ವರಾಚ್ಯವರೀಯಾನಿತಿ ಪರೋವರೀಯಾನ್ ಉದ್ಗೀತ. ಉದ್ಗೀತಕ್ಕೆ ಹೆಸರಾಯಿತು ಪರೋವರೀಯಾನ್ ಅಂತ. ಯಾಕೆ? ಅದು ಪರಸ್ಮಾತ್ ಪರ ಮತ್ತೆ ವರಾಚ್ಯವರೀಯಾನ್ ಅಂದ್ರೆ ವರ ಅತ್ಯಂತ ಆದರಣೀಯವಾದ ಪೂಜ್ಯವಾದದಕ್ಕಿಂತಲೂ ಪೂಜ್ಯವಾದದ್ದು, ಮತ್ತೆ ಸೂಕ್ಷ್ಮಕ್ಕಿಂತಲೂ ಸೂಕ್ಷ್ಮವಾದದ್ದು ಪರಸ್ಮಾತ್ ಪರ. ಅದನ್ನ ಯಾವುದದು? ಉದ್ಗೀತ. ಅದಕ್ಕೆ ಪರೋವರೀಯಾನ್ ಅಂತ ಹೆಸರು ಅಂತ ಹೇಳಿದ್ದಾರೆ. ಇಲ್ಲಿ ಏನು ಅಂತ ಪರೋವರೀಯತ್ವಾದಿ ದೃಷ್ಟಾಂತ ಕೊಟ್ಟಿದ್ದಾರಲ್ಲ, ಅದೇನು ಅಂತಕ್ಕಂಥ ಅದನ್ನ ನೋಡೋಣ. ಏನಿಲ್ಲ, ಇಲ್ಲಿ ಬರೀ ಗುಣ ವಿಶೇಷವನ್ನ ಅಷ್ಟು ಹೇಳಿದ್ದಾರೆ ಅಷ್ಟೇ, ಇನ್ನೇನಿಲ್ಲ. ಪರೋವರೀಯ 329ನೇ ಭಾಷ್ಯವಾಗ ಪರೋವರೀಯಸ್ವಾದಿವತ್ ಯಥಾ ಪರಮಾತ್ಮ ದೃಷ್ಟಿ ಅಧ್ಯಾಸ ಸಾಮ್ಯೇಪಿ ಆಕಾಶೋ ಹ್ಯೇವ ಯೇಭ್ಯೋ ಜಾಯಾನ್ ಆಕಾಶ ಪರಾಯಣಂ ಆಕಾಶಃ ಯೇಭ್ಯಃ ಜಾಯಾನ್. ಈ ಆಕಾಶ ಇದೆಯಲ್ಲ, ಅದು ಈ ಎಲ್ಲ ಇವೆಲ್ಲಕ್ಕಿಂತ ಏಭ್ಯ ಅಂದ್ರೆ ಇವುಗಳೆಲ್ಲಕ್ಕಿಂತಲೂ ಅಂತ ಕೂಡ ಪಂಚವಿಭಕ್ತಿ ಬಹುವಚನ. ಇವೆಲ್ಲಕ್ಕಿಂತಲೂ ಕೂಡ ಏನಾಗಿದೆ? ಆ ಯಾಯಾನ್ ಅಂದ್ರೆ ಹೆಚ್ಚಿನದಾಗಿದೆ ಅಂತ. ಇವೆಲ್ಲದಕ್ಕಿಂತಲೂ ಕೂಡ ಹೆಚ್ಚಿನದಾಗಿದೆ ಆಕಾಶ. ಛಾಂದೋಗ್ಯ ಬರ್ತಕ್ಕಂಥ ವಾಕ್ಯ. ಮತ್ತು ಅಲ್ಲಿ ಮುಂದೆ ಬಂದು ಏನ್ ಹೇಳ್ತಾರೆ? ಸಹ ಏಷ ಪರೋವರೀಯಾನ್ ಉದ್ಗೀತ ಸ ಏಷ ಅನಂತಃ ಅಂತ ಹೇಳಿದ್ರು. ಹೀಗೆ ಏನು ಎಲ್ಲದಕ್ಕಿಂತಲೂ ಕೂಡ ಈ ಒಂದು ಆಕಾಶ ಅಂತ ಇದೆಯಲ್ಲ, ಇದು ಏನಾಗಿದೆ? ಹೆಚ್ಚಿನದಾಗಿದೆ. ಮತ್ತು ಈ ಎರಡರಲ್ಲೂ ಕೂಡ ಒಂದು ಸಮಾನ ಅಂತಕ್ಕಂಥದ್ದು ಇದೆ. ಇಲ್ಲಿ ಈ ಎರಡೂ ಕಡೆಯಲ್ಲಿ ಈ ಪರೋವರೀಯತ್ವ ಅಂತ ಹೇಳಿದ್ದಾರಲ್ಲ, ಅಲ್ಲಿ ಎರಡರಲ್ಲೂ ಕೂಡ ಸಮಾನ ಅಂತ. ಎರಡು ಏನು ಸಮಾನ ಅಂತಕ್ಕಂದ್ರೆ ಪರಮಾತ್ಮ ದೃಷ್ಟಿಯನ್ನು ಅಧ್ಯಾಸ ಮಾಡಿಕೊಳ್ಳಬೇಕು ಎನ್ನುವುದು ಸಮಾನವಾಗಿದೆ. ಎರಡರಲ್ಲೂ ಕೂಡ ಏನು ಹೇಳಿದ್ರು ಆಕಾಶ ಯಾರದು? ಪರಮಾತ್ಮ. ಮತ್ತೆ ಇಲ್ಲಿ ಏನ್ ಮಾಡಿದ್ದಾರೆ ಛಾಂದೋಗ್ಯದಲ್ಲಿ? ಅಲ್ಲೇ ಮುಂದೆ ಅಲ್ಲ, ಸ್ವಲ್ಪ ಹಿಂದೆ, ಅದು ಇದು 9 ಖಂಡ, 6ನೇ ಖಂಡ. ಅಲ್ಲಿ ಏನ್ ಮಾಡಿದ್ದಾರೆ? ಅಲ್ಲೂ ಕೂಡ ಇದನ್ನು ಹೇಳಿದ್ದಾರೆ, ಪರೋವರೀಯಸ್ಥ ಗುಣ ಹೇಳಿದ್ದಾರೆ. ಇತಿ ಪರೋವರೀಯಸ ಗುಣ ವಿಶಿಷ್ಟಂ ಉದ್ಗೀತೋಪಾಸನಂ. ಇದು ಸ ಯೇಷು ಉದ್ಗೀತ ಯೇಷು ಅಂತ ಆಯ್ತ. ಇತಿ ಪರೋವರೀಯಸ್ಥ ಗುಣ ವಿಶಿಷ್ಟಂ ಉದ್ಗೀತೋಪಾಸನಂ. ಇದು ಪರೋವರೀಯಸ್ವ ಎಂಬತಕ್ಕಂಥ ಗುಣದಿಂದ ವಿಶಿಷ್ಟವಾಗಿರುವ ಉದ್ಗೀತದ ಉಪಾಸನೆ. ಇಲ್ಲಿ ಮತ್ತೆ ಆ ಹಿಂದೆ ಏನ್ ಹೇಳಿದ್ರು? ಅಕ್ಷಿ ಆದಿತ್ಯಗತ ಹಿರಣ್ಯಶ್ಮಶ್ರುತ್ವಾದಿ ಗುಣವಿಶಿಷ್ಟ ಉದ್ಗೀತೋಪಾಸನಾದ್ ಭಿನ್ನಂ. ಇದೇನಾಗಿದೆ?
ಈ ಪರೋವರಿತ ಆಕಾಶ ದೃಷ್ಟಾಂತ ಕೊಟ್ಟು ಹೇಳಿದ್ರಲ್ಲ, ಇದು ಇಲ್ಲೇ ಹೇಳಿರ್ತಕ್ಕಂಥ ಅಕ್ಷಿ ಆದಿತ್ಯ. ಅಕ್ಷಿ ಅಂತಕ್ಕಂಥದ್ದನ್ನ ಆಧ್ಯಾತ್ಮಿಕವಾಗಿ ಹೇಳಿ, ಆದಿತ್ಯ ಎನ್ನುವುದನ್ನ ಆದಿ ದೈವಿಕವಾಗಿ ಹೇಳಿ, ಇವೆರಡರಲ್ಲೂ ಕೂಡ ಇರತಕ್ಕಂಥ ಅಲ್ಲಿ ಪರಮಾತ್ಮ ಅಂತ ಒಂದೇ ಅಂತ ಹೇಳಿ ಅಲ್ಲೇ ಸಿದ್ಧ ಮಾಡಿದ್ರು. ಇರ್ಲಿ, ಅಲ್ಲಿ ಏನ್ ಹೇಳಿದ್ರು, ಆ ಅಕ್ಷಾದಿತ್ಯ ಪುರುಷನಿಗೆ ಹಿರಣ್ಯಶ್ಮಶ್ರು ಹಿರಣ್ಯಕೇಶ ಹೇಳಿದ್ರಲ್ಲ, ಅಲ್ಲಿ ಚಿನ್ನದ ಕೂದಲಿದೆ, ಆ ನಖ ಶಿಖಾಂತ ನಖ ಉಗುರಿನಿಂದ ಅಲ್ಲಿವರೆಗೂ ಕೂಡ ಹೊಳಿತಾ ಇದ್ದಾನೆ ಹಿರಣ್ಮಯ ಅಂತೆಲ್ಲ ಹೇಳಿದ್ರಲ್ಲ. ಇದು ಇತ್ಯಾದಿ, ಇದು ಪರೋವರ್ಯಸ್ವ ಇತ್ಯಾದಿ ಗುಣವಿಶಿಷ್ಟಂ. ಅಲ್ಲಿ ಗುಣವಿಶಿಷ್ಟ. ಹೀಗೆ ಗುಣವಿಶಿಷ್ಟವಾಗಿರತಕ್ಕಂಥ ಉದ್ಗೀತ ಇದೆಯಲ್ಲ, ಅದು ಏನಾಗಿದೆ, ಉಪಾಸನಾತ್ ಭಿನ್ನಂ, ಉಪಾಸನೆಗಿಂತ ಭಿನ್ನವಾಗಿದೆ. ಉಪಾಸನೆ ಅಂದ್ರೆ ಏನು? ಉಪಾಸನೆ ನೋಡಿ, ಪರಮಾತ್ಮ ದೃಷ್ಟಿಯನ್ನ ಉಪಾಸನೆ ಮಾಡಬೇಕು ಅಂದಾಗ ಏನಾಗುತ್ತೆ, ಪರಮಾತ್ಮ ಬೇರೆ ಅಂದ್ರೆ ಅದು ಉಪಾಸ್ಯ, ಅದು ಉಪಾಸ್ಯ ಬೇರೆ, ಉಪಾಸಕ ಬೇರೆ. ಅದರ ಒಂದು ಸಾಧನ ಏನು? ಉಪಾಸನಾ ಕ್ರಿಯಾ ಕಾರಕ ಫಲ, ಇದ್ರಲ್ಲಿ ಬಂದ್ಬಿಡುತ್ತೆ. ಯಾವುದು? ಉಪಾಸನೆ ಅಂತಕ್ಕಂಥದ್ದು ಈ ಕ್ರಿಯಾಕಾರಕ ಫಲವೆಂಬ ಪರಿಧಿಯಲ್ಲಿ ಬರತಕ್ಕಂಥದ್ದು. ಆದರೆ ಇಲ್ಲಿ ಮುಂದೆ ಈ ಪರಮಾತ್ಮ ದೃಷ್ಟಿಯನ್ನ ಅಧ್ಯಾಸ ಮಾಡಿಕೊಂಡು ಅಲ್ಲಿ ತಿಳಿಯಬೇಕು ಎಂಬುದಾಗಿ ಹೇಳಿದಾಗ ಅಲ್ಲಿ ಏನ್ ಹೇಳಿದ್ದಾರೆ ವಿವಕ್ಷಿತಾಂಶ? ಇಲ್ಲಿ ಏನು ತ್ರಿಪುಟಿ ರೂಪವಾದ ಒಂದು ವಿಚಾರವನ್ನು ಹೇಳಿದ್ದರೋ ಅಲ್ಲಿ ತ್ರಿಪುಟಿ ರಹಿತವಾದದ್ದು. ಅಂದ್ರೇನು? ಉಪಾಸ್ಯ ಉಪಾಸಕ ಎಂಬ ಭೇದವೇ ಇಲ್ಲ ಎಂಬುದಾಗಿ ಅಲ್ಲಿ ಹೇಳಿದ್ದು. ಅದೇನು? ಹಾಗಾಗಿ ಏನಾಗಿದೆ, ವಿಭೂತಿತ ಉಪಾಸನಾತು ಭಿನ್ನಂ, ಉಪಾಸನೆಗಿಂತ ಅದು ಭಿನ್ನವಾಗಿದೆ. ಹೀಗಿರುವಾಗ ನಚ ಇತರೇತರ ಗುಣೋಪಸಂಹಾರ ಏಕಸ್ಯಾಮಪಿ ಶಾಖಾಯಾಮ್. ಹಾಗಿರುವಾಗ ನಾವು ಹಿಂದೆ ಹೇಳಿದ್ವಲ್ಲ ನಿಯಮ, ಒಂದು ಗುಣ ಈ ಶಾಖೆಯಲ್ಲಿ ಹೇಳಿಲ್ಲದೆ ಇದ್ದರೂ ಕೂಡ ಇನ್ನೊಂದು ಶಾಖೆಯಲ್ಲಿ ಹೇಳಿದ್ದರೂ ಕೂಡ ಆ ಗುಣವನ್ನ ಇಲ್ಲಿ ಉಪಸಂಹಾರ ಮಾಡಿಕೊಳ್ಳಬೇಕು ಅಂತ ಹೇಳಿದ್ವಲ್ಲ. ಇಲ್ಲಿ ಅದು ಸಂಭವಿಸುವುದಿಲ್ಲ. ನಚ ಇತರೇತರ ಗುಣೋಪಸಂಹಾರ. ಏನಾಗಿದ್ದರೂ ಕೂಡ ಈ ಶಾಖಾಯಾಮ್ ಏಕಸ್ಯಾಮ್ ಅಪಿ, ಶಾಖೆ ಒಂದೇ ಆಗಿದ್ದರೂ ಕೂಡ ಬೇರೆ ಬೇರೆ ಶಾಖೆಯನ್ನು ಬರಲಾದ ಪರವಾಗಿಲ್ಲ, ಒಂದೇ ಶಾಖೆಯಲ್ಲಿ ಇದ್ದರೂ ಕೂಡ ಇಲ್ಲಿ ಏನಾಗಿದೆ, ಒಂದೇ ಶಾಖೆ ಯಾವುದು? ಎರಡನ್ನೂ ಕೂಡ ಇಲ್ಲಿ ಆಕಾಶ ಏಭ್ಯೋ ಜಾಯ ನಂತರೂ ಛಾಂದೋಗ್ಯ ಹೇಳಿದ್ದಾರೆ. ಮತ್ತೆ ಅಕ್ಷಿ ಆದಿತ್ಯಗತ ಹಿರಣ್ಯ ಪುರುಷನನ್ನು ಇಲ್ಲೇ ಈ ಛಾಂದೋಗ್ಯದ ಹೇಳಿದ್ದಾರೆ, ಒಂದೇ ಶಾಖೆ. ಹೀಗೆ ಒಂದೇ ಶಾಖೆಯಲ್ಲಿಯೇ ಈ ಉದ್ಗೀತ ವಿದ್ಯೆ ಅಂತಕ್ಕಂಥದ್ದು ಬಂದಿದ್ದರೂ ಕೂಡ ಅದು ಉಪಾಸನೆಗಿಂತ ಭಿನ್ನವಾದ ವಿದ್ಯೆ ಒಂದು ಕಡೆ, ಉಪಾಸನೆಗೋಸ್ಕರ ಹೇಳಿದ ವಿದ್ಯೆ ಇನ್ನೊಂದು. ಹೀಗಾಗಿ ತದ್ವತ್, ಅದೇ ರೀತಿ ತದ್ವತ್ ಶಾಖಾಂತರೇಶ್ವಪಿ ಏವಂ ಜಾತೀಯಕೇಶು ಉಪಾಸನೇಶು. ಇಲ್ಲಿ ಒಂದೇ ಶಾಖೆಯಲ್ಲಿ ಬಂದಿದೆ, ಆದರೂ ಕೂಡ ಇದು ಒಂದೇ ಅಲ್ಲ, ಬೇರೆ ಅಂತ ಹೇಳಿದ್ರು. ಏನು? ಒಂದೇ ಶಾಖೆಯಲ್ಲಿ ಬಂದಿದ್ದರೂ ಕೂಡ ಇನ್ನು ಬೇರೆ ಬೇರೆ ಶಾಖೆಯಲ್ಲಿ ಇದ್ರೆ ಅದನ್ನು ಹೇಳೋದೇನಿದೆ? ಒಂದೇ ಶಾಖೆಯಲ್ಲಿ ಇದ್ರೆ ಅದು ವಿದ್ಯೇಕತ್ವ ಅಲ್ಲ ಅಂತ ಹೇಳಿದ್ರು. ಒಂದೇ ವಿದ್ಯೆ ಒಂದೇ ಶಾಖೆಯಲ್ಲಿ ಹೇಳಲ್ಪಟ್ಟಿದ್ದರೂ ಕೂಡ ವಿದ್ಯೇಕತ್ವ ಅಲ್ಲ, ಯಾಕೆ? ಪ್ರಕ್ರಮ ಭೇದ ಇದೆ ಅಂತ ಹೇಳಿದ್ರು. ಈಗ ಒಂದೇ ಶಾಖೆಯಲ್ಲೇ ಇಲ್ಲ ಅಂದಮೇಲೆ ಬೇರೆ ಶಾಖೆಯಲ್ಲಿ ಇರ್ತಕ್ಕಂಥದ್ದನ್ನ ಏನು ಹೇಳೋದಕ್ಕಾಗತ್ತೆ? ಅಲ್ಲವೇ ಅಲ್ಲ, ವಿದ್ಯೇಕತ್ವ ಇಲ್ಲವೇ ಇಲ್ಲ ಅಂತ. ಆದ್ದರಿಂದ ತದ್ವತ್ತು ಶಾಖಾಂತರೇಶ್ವಪಿ
ಬೇರೆ ಶಾಸ್ತ್ರಗಳಲ್ಲಿಯೂ ಕೂಡ ಏವಂಜಾತೀಯಕೇಶು ಉಪಾಸನೇಶು, ಈ ಜಾತಿಯ ಉಪಾಸನೆಗಳಲ್ಲಿ ನಾವು ಈ ರೀತಿ ವಿದ್ಯಾಭೇದ ಅಂತಕ್ಕಂಥದ್ದನ್ನೇ ತಿಳಿಯಬೇಕು, ವಿದ್ಯೈಕತ್ವವನ್ನ ತಿಳಿಯಬಾರದು ಅಂತ ಇಲ್ಲಿ ಹೇಳಿದರು. ಈ ವಿದ್ಯೈಕತ್ವ, ವಿದ್ಯಾ ನಾನಾತ್ವ ಇವೆಲ್ಲವೂ ಕೂಡ ಈ ಒಂದು ಶಾಸ್ತ್ರಕ್ಕೆ ಇಲ್ಲಿ ಪ್ರಕೃತವಾಗಿದೆಯಾ ಅಂತಕ್ಕಂಥ ಪ್ರಶ್ನೆ. ಏನು ಪ್ರಕೃತವಾಗಿದೆಯಾ, ಏನು ಯಾತಕ್ಕೆ ಬೇಕಿದು ಅಂದ್ರೆ ಪ್ರಕೃತ ಪೂರ್ಣವಾಗಿ ಇದು ಪ್ರಕೃತವಾಗಿದೆ. ಯಾಕೆ ಅಂತಂದ್ರೆ ಇದರ ಮೂಲಕವೇ ಎಲ್ಲ ಶಾಸ್ತ್ರಗಳಲ್ಲಿಯೂ ಕೂಡ ಆತ್ಮೈಕತ್ವವನ್ನ ಸಿದ್ಧ ಮಾಡಿ ಮತ್ತೆ ಅದರ ಮೂಲಕ ಅದೇ ಕೈವಲ್ಯ, ಅದೇ ಗುರಿ, ಅದೇ ಪರಮ ಪ್ರಯೋಜನ. ಮತ್ತು ಅದು ಯಾವಾಗ ಅಂದ್ರೆ ಯಾವಾಗ ಈ ಒಂದು ಏಕತ್ವವನ್ನ ಅನುಭವ ಪರ್ಯಂತವಾಗಿ ತಿಳಿಯುತ್ತಾನೋ ಆ ಕ್ಷಣದಲ್ಲಿ ತಿಳಿಯುತ್ತಾನೆ. ಕ್ಷಣಮೂಲ್ಯ ಹೇಳಿದ್ರು, ಹಿಂದೆ ಎಲ್ಲ ಹೇಳಿದ್ದೀವಲ್ಲ, ಆ ತಿಳಿಯುತ್ತಾನೆ ಅಂದ್ರು ಒಂದೇ, ಮುಕ್ತನಾದ ಅಂದ್ರು ಒಂದೇ. ಹಾಗೆ ಅದು ಯಾವಾಗ? ಅದೇ ಈಗಲೇ. ಈಗಲೇ ಅಂದ್ರೆ ಈಗ ಬೇಕಾದ್ರೂ ಆಗ್ಬೋದು, ಈಗ ಜೀವನ್ನೇವ ಬದುಕಿರುವಾಗಲೇ ಆಗ್ಬೋದು, ಅಥವಾ ಬೇರೆಯ ಜನ್ಮದಲ್ಲಿಯೂ ಕೂಡ ಆಗಬಹುದು, ಮುಂದಿನ ಜನ್ಮದಲ್ಲಿಯೂ ಕೂಡ. ಯಾಕೆ? ಅದು ಇವನ ಒಂದು ತೀವ್ರತೆಗೆ ಸಂಬಂಧಪಟ್ಟಿದೆ. ಇವನಿಗೆ ಈ ಒಂದು ಸಾಧನೆ ಅಂತಕ್ಕಂಥದ್ದು ತೀವ್ರತಮವಾಗಿದ್ದರೆ, ಅದಕ್ಕೆ ಯಾವ ಅಡಚಣೆಯೂ ಇಲ್ಲದಿದ್ದರೆ ಈ ಕ್ಷಣದಲ್ಲಿ ಆ ವಾಕ್ಯಾರ್ಥ ಜ್ಞಾನ ಆಯ್ತು ಅಂದ್ರೂ ಒಂದೇ, ಇದು ಕೈವಲ್ಯ ಆಯ್ತು ಅಂದ್ರೂ ಒಂದೇ ಆಗತ್ತೆ. ಎಷ್ಟು ಜನಕ್ಕೆ ಅಧಿಕಾರಿ ಭೇದ ಇರುತ್ತೆ, ಆಗೋದಿಲ್ಲ. ಅದು ಆಗೇನಾಗತ್ತೆ? ಏನಿಲ್ಲ, ಏನು ಭಯಪಡಬೇಕಾದ್ದಿಲ್ಲ. ಈ ಜನ್ಮದಲ್ಲಿ ಮಾಡಿರ್ತಾನೆ, ಅದೇ ಮುಂದುವರಿಯುತ್ತೆ. ಮುಂದಿನ ಜನ್ಮದಲ್ಲಿ ಹೇಗೆ ಬೇಕಾದ್ರೆ ಯಾವತ್ತವನೇ ಸಹ ಆಗತ್ತೆ. ಎಲ್ಲಿ ಇವತ್ತು ಈಗ ಇಲ್ಲಿ ಮಾಡಿದವನ ಸಾಧನೆ ಎಲ್ಲಿಗೂ ಹೋಗಲ್ಲ, ಅದಿದ್ದೇ ಇರುತ್ತೆ. ಹೀಗೆ ಈ ಒಂದು ಎಲ್ಲವನ್ನು ಕೂಡ ಇದನ್ನು ಹೇಳುವುದಕ್ಕಾಗಿ ಇದು ಬಂದಿದೆ. ಇವೆಲ್ಲ ಅದು ಹೇಗೆ ಅಂತ ಅನ್ನೋದನ್ನ ಮುಂದೆ ಇದೇ ಪಾದದಲ್ಲಿ ತೋರಿಸ್ಕೊಡ್ತಾರೆ ಆಚಾರ್ಯರು. ಮುಂದೆ ನೋಡೋಣ. ಈಗ ಈ ಒಂದು ಅಧಿಕರಣ, ಅನ್ಯಥಾತ್ವಾಧಿಕರಣ ಅಂತಕ್ಕಂಥದ್ದು ಮುಗೀತು. ಇಲ್ಲ, ಕ್ಷಮಿಸ್ಬೇಕು, ಇನ್ನೊಂದು ಸೂತ್ರ ಇದೆ, 4ನೇ ಸೂತ್ರ ಇದೆ, 3ನೇ ಸೂತ್ರ ಇದೆ. ಅದನ್ನ ನೋಡ್ಬೇಡ, ಸ್ವಲ್ಪ ಇದೆ, ಅದು ನೋಡ್ಬೇಡ. ಓಂ ಸಂಜ್ಞಾತಶ್ಚೇತ್ತದುಕ್ತಮಸ್ತಿತು ತದಪಿ ಬ್ರಹ್ಮಸೂತ್ರಜಾಂಕರ ಭಾಷ್ಯೆ ತೃತೀಯಾಧ್ಯಾಯೇ ತೃತೀಯೇ ಪಾದೇ ತೃತೀಯಂ ಅನ್ಯಥಾತ್ವಾಧಿಕರಣಂ ತಸ್ಮಿನ್ ಅಧಿಕರಣೆ ಅಂತಿಮಂ ಸೂತ್ರಂ. ತಸ್ಮಿನ್ ಅಧಿಕರಣೆ ಅಂತಿಮಂ ಸೂತ್ರಂ ಪಾದಾದಿತ ಅಷ್ಟಮಂ ಸೂತ್ರಂ. ತತ್ಸೂತ್ರಂ ದ್ವಿವಾರಂ ಪಠಾಮಃ. ಓಂ ಸಂಜ್ಞಾತಶ್ಚೇತ್ತದುಕ್ತಮಸ್ತಿತು ತದಪಿ. ಓಂ ಸಂಜ್ಞಾತಶ್ಚೇತ್ತದುಕ್ತಮಸ್ತಿತು ತದಪಿ. ಇದರಲ್ಲಿ ಜಾಸ್ತಿ ಏನು ವಿಶೇಷವಿಲ್ಲ. ಇಲ್ಲಿ ಹಿಂದೆ ಹೇಳಿತ್ತಲ್ಲ, ಅದೇ ಕಣ್ರಿ ನಿಮಗೆ ಉತ್ತರ ಇದು ಅಂತ ಹೇಳಿದ್ದಾರೆ ಅಷ್ಟೇ. ನೋಡೋಣ. ಸಂಜ್ಞಾತಃ ಚೇತ್ ತತ್ ಉಕ್ತಂ ಅಸ್ತಿ ತು ತತ್ ಅಪಿ. ಎಷ್ಟಾಯ್ತು? ಸಂಜ್ಞಾತಃ ಚೇತ್ ತತ್ ಉಕ್ತಂ ಅಸ್ತಿ ತು ತತ್ ಅಪಿ ಇತಿ ಅಷ್ಟಪದಾತ್ಮಕಮಿದಂ ಸೂತ್ರಂ. ಅಷ್ಟಪದಾತ್ಮಕಮಿದಂ ಸೂತ್ರಂ. ಅನ್ವಯಸ್ತು ಏವಂ ವರ್ತತೆ. ಸಂಜ್ಞಾತಃ ಸಂಜ್ಞಾತಃ ಇತಿ ಪಂಚಮೇ ವಿಭಕ್ತ್ಯರ್ಥಃ. ಸಂಜ್ಞಾತಃ ಅಂದ್ರೆ ಶಾಲಾತಃ, ವೃಕ್ಷತಃ, ಗೃಹತಃ ಅಂದ್ರೆ ಪಂಚಮೇ ವಿಭಕ್ತಿ ಅರ್ಥ. ಅದು ಏನು? ಗೃಹಾತ್, ಶಾಲಾಯಾಃ,
ವೃಕ್ಷಾತ್ ಅಂತ ಅರ್ಥ. ಪಂಚಮಿ ಇದು ತಾ ತಸಿಲ್ ಪ್ರತ್ಯಯಾಂತವಾಗಿರ್ತಕ್ಕಂಥ ಪಂಚಮಿ ವಿಭಕ್ತಿ ಅರ್ಥ ಇದು. ಇದಕ್ಕೆ ತ ಅಂತ ಬರುತ್ತಲ್ಲ, ಇದು ಈ ಶಾಲಾತಃ ಮತ್ತೆ ಈ ಗೃಹತಃ ಹೀಗೆಲ್ಲ ಬರುತ್ತಲ್ಲ, ಇದಕ್ಕೆ ತಸಿಲ್ ಪ್ರತ್ಯಯಾಂತವಾಗಿರ್ತಕ್ಕಂತಹ ಪಂಚಮಿ ವಿಭಕ್ತಿ ಅರ್ಥದಲ್ಲಿ ಬಂದಿರತಕ್ಕ ಸಂಜ್ಞಾತ. ಅದೇನು ಸಂಜ್ಞೆಯ ದೆಸೆಯಿಂದ. ಏನ್ ಸಂಜ್ಞೆಯ ದೆಸೆಯಿಂದ ಅಂದ್ರೆ ಸಂಜ್ಞೆಯ ದೆಸೆಯಿಂದ ಸಂಜ್ಞಾತಃ ವಿದ್ಯೈಕತ್ವಂ ಇತಿ ಅಂತ ಅದು ಅಧ್ಯಾಯ ಸೇರಿಸ್ಕೊಳ್ಬೇಕು. ಅಂದ್ರೆ ಸಂಜ್ಞೆಯ ದೆಸೆಯಿಂದ ವಿದ್ಯೈಕತ್ವಂ ಇತಿ ಚೇತ್ ಅಲ್ಲೇ ಇದೆಯಲ್ಲ, ಸಂಜ್ಞಾತಶ್ಚೇತ್ ಅಂತಿದೆ. ಆ ಚೇತನದ ಹಿಂದೆ ವಿದ್ಯೈಕತ್ವಂ ಇತಿ ಅಂತ ಸೇರಿಸ್ಕೋಬೇಕು. ಅಲ್ಲಿ ಏನಾಯ್ತು, ಸಂಜ್ಞಾತಃ ವಿದ್ಯೈಕತ್ವಂ ಇತಿ ಚೇತ್ ಅಂದ್ರೆ ಇದು ಸಂಶಯ. ಇದು ಈ ಸಮಾಧಾನ ಏನು, ತದುಕ್ತಂ ಅಲ್ಲಪ್ಪ, ಅದಾಗಲೇ ಹೇಳಿದ್ದಾಗಿದೆಯಲ್ಲ, ಮೊದಲನೇ ಸೂತ್ರದಲ್ಲೇ ಹೇಳ್ಬಿಟ್ಟಿದೀವಲ್ಲ ಅದನ್ನ ಅಂತ. ಮತ್ತು ತದಪಿ ಅಂತ ಇದೆ ಮುಂದೆ. ಅದಕ್ಕೇನು ಅಂತಂದ್ರೆ ಸಂಜ್ಞೈಕತ್ವಂತೂ ಏನಾಗಿದೆ, ಶ್ರುತ್ಯಕ್ಷರ ಭಾಷ್ಯಂ, ಶ್ರುತಿಯ ಅಕ್ಷರಕ್ಕೆ ಹೊರಚಾಗಿದೆ ಅಂದ್ಬಿಟ್ಟು ಅದಕ್ಕೆ ಕಾಟಕದಲ್ಲಿ ಬಂದಿರತಕ್ಕಂಥ ಒಂದು ಉದಾಹರಣೆ ಕೊಡ್ತಾರೆ. ತತ್ ಅಪಿ ತತ್ರ ಕಾಟಕೆ ಅಸ್ತಿ. ಇದು ಕಾಟಕದಲ್ಲಿಯೂ ಕಠೋಪನಿಷತ್ತಿನಲ್ಲಿಯೂ ಕೂಡ ನಮಗೆ ಕಂಡು ಬರುತ್ತದೆ. ಏನಾಯ್ತು ಅಲ್ಲಿಗೆ, ಸಂಜ್ಞೆಯ ದೆಸೆಯಿಂದ. ಸಂಜ್ಞೆಯೇನು, ಹೆಸರು, ಪದ, ಒಂದೇ ಪದ ಇದೆ, ಇಲ್ಲೂ ಅದೇ ಅಲ್ಲೂ ಒಂದೇ, ಹೆಸರೆಲ್ಲ ಒಂದೇ. ಈ ಒಂದು ಕಾರಣದಿಂದ ವಿದ್ಯೆಯು ಒಂದೇ ಎನ್ನುವುದಾದರೆ ಅದನ್ನ ಆಗಲೇ ಹೇಳಿದ್ದಾಗಿದೆಪ್ಪ. ತತು ಉಕ್ತಂ ಅಸ್ತಿ ಅಸ್ತಿತು ತದಪಿ, ಅದನ್ನ ಆಗಲೇ ಹೇಳಿದ್ದಾಗಿದೆ. ಮತ್ತೆ ತದಪಿ ಆ ಸಂಜ್ಞೇಕತ್ವ ಇದೆಯಲ್ಲ, ಅದು ಏನಾಗಿದೆ ಅಂದ್ರೆ ಅದು ಶ್ರುತ್ಯಕ್ಷರ ಭಾಷ್ಯಂ. ಆ ಒಂದೇ ಕಡೆ ಒಂದೇ ಪದ ಎರಡು ಕಡೆ ಬಂದಿದೆ ಅಂತ ಹೇಳಿದ್ನಲ್ಲ, ಬಂದಿದೆ. ಆದರೆ ಅದು ಈ ಒಂದು ಶ್ರುತ್ಯಕ್ಷರ ಭಾಷ್ಯಂ, ಶ್ರುತ್ಯಕ್ಷರಕ್ಕೆ ಹೊರಚಾಗಿದೆ. ಅದಕ್ಕೆ ಅರ್ಥ ಏನು ಮಾಡಬೇಕು, ಹಿಂದೆ ನಾವೇ ಹೇಳಿದ್ವಿ, ಇದು ಮುಖ್ಯಾರ್ಥ ಅಲ್ಲ, ಲಕ್ಷಣಾರ್ಥವನ್ನು ತೆಗೆದುಕೊಳ್ಳಬೇಕು ಅಂತ. ಅಲ್ಲಿ ಲಕ್ಷಣ ಅದನ್ನು ತೆಗೆದುಕೊಳ್ಬೇಕ. ಯಾಕೆ ತಗೋಬೇಕು ಅಂತ ಅನ್ನೋದನ್ನ ಪೂರ್ಣವಾಗಿ ನಾವು ಮೊದಲು ಆಗಲೇ ಹೇಳಿಬಿಟ್ಟಿದ್ದೇವೆ ಅಂತ ಹೇಳಿ, ಅದು ಅಷ್ಟೇ ಈ ಭಾಷ್ಯಭಾಗ ನೋಡ. ಅಥೋಚ್ಚೇತ ಸಂಜ್ಞೈಕತ್ವಾತ್ ವಿದ್ಯೈಕತ್ವಂ ಅತ್ರ ನ್ಯಾಯಂ. ನೋಡಿ ಪೂರ್ವ ಪಕ್ಷಿಗಳೇ, ನೀವು ಹೀಗೆ ಹೇಳ್ಬೋದು, ಏನು ಸಂಜ್ಞೈಕತ್ವ ಅದೇನು, ಸಂಜ್ಞೆಯೋಹೋ ಏಕತ್ವಾತ್. ಸಂಜ್ಞೆಯೋಹೋ ಅಂತ ಏನು, ಎರಡೂ ಉಪನಿಷತ್ತುಗಳಲ್ಲಿ ಸಂಜ್ಞೆ ಒಂದೇ ತರ ಇದೆ, ಹೆಸರೆಲ್ಲ ಒಂದೇ ತರ ಇದೆ. ಏಕತ್ವಾತ್ ಒಂದೇ ಇರುವುದರಿಂದ, ಒಂದೇ ರೀತಿ ಆಗಿರುವುದರಿಂದ ವಿದ್ಯೈಕತ್ವಂ ಮಾತ್ರ ನ್ಯಾಯಂ. ನೋಡಿ ಸ್ವಾಮಿ, ನೀವು ಹಿಂದೆ ಹೇಳಿದ್ರಲ್ಲ ವಿದ್ಯಾ ಭೇದನ, ಅದು ಸರಿ ಹೋಗೋದಿಲ್ಲ. ಯಾಕೆಂದ್ರೆ ಸಂಜ್ಞೆ ಒಂದೇ ತರ ಇದೆ, ಆದ್ದರಿಂದ ವಿದ್ಯೈಕತ್ವವನ್ನು ಹೇಳತಕ್ಕಂಥದ್ದೇ ಇಲ್ಲಿ ನ್ಯಾಯವಾಗಿದೆ, ಅದೇ ಸರಿಯಾಗಿದೆ ಅಂತ ಹೇಳಿ ಏನು, ಉದ್ಗೀತ ವಿದ್ಯಾ ಇತಿ ಉಭಯತ್ರಾಪಿ ಏಕಾ ಸಂಜ್ಞಾ ಇತಿ. ನೋಡಿ, ಎರಡೂ ಕಡೆಯಲ್ಲಿ ಛಾಂದೋಗ್ಯ ಕಾಣ್ವಗಳಲ್ಲಿ ಉದ್ಗೀತ ವಿದ್ಯಾ ಅಂತಕ್ಕಂಥದ್ದು ಈ ಸಂಜ್ಞೆ ಹೆಸರಿದೆಯಲ್ಲ, ಅದು ಎಲ್ಲರಲ್ಲೂ ಕೂಡ ಏಕರೂಪವಾಗಿದೆ. ಇಲ್ಲೂ ಅದೇ, ಅಲ್ಲೂ ಅದೇ ಉದ್ಗೀತ ವಿದ್ಯೆ. ನೀವು ಹೀಗೆನ್ನುವುದಾದರೆ ಎರಡೂ ಕೂಡ ಒಂದೇ ಇದೆಯಲ್ಲ, ಎರಡರಲ್ಲೂ ಒಂದೇ. ಉದ್ಗೀತ ವಿದ್ಯೆ ಅಂತ ಇಲ್ಲೂ ಇದೆ, ಉದ್ಗೀತ ವಿದ್ಯೆ ಅಂತ ಅಲ್ಲೂ ಇದೆ. ಅದೇನು, ಸಂಜ್ಞೆ ಒಂದೇ ಆಯ್ತು. ಸಂಜ್ಞೆ ಒಂದೇ ಆದ್ರಿಂದ ವಿದ್ಯೈಕತ್ವ ಇರಬೇಕೆ ಹೊರತು ವಿದ್ಯಾಭೇದ ಇರೋಕ್ಕಾಗಲ್ವಲ್ಲ ಅಂತ ನೀವು ಹೇಳುವುದಾದರೆ ತದಪಿ ನೋಪಪದ್ಯತೆ, ಅದೂ ಕೂಡ ಹೊಂದುವುದಿಲ್ಲ ಅಂತ ಹೇಳಿ ಅದನ್ನ
ನಾವಾಗಲೇ ಹಿಂದೆ ವಿಸ್ತಾರವಾಗಿ ಹೇಳಿಬಿಟ್ಟಿದ್ದೇವೆ. ಎಲ್ಲಿ ಉಕ್ತಂ ಏತತ್ ನವ ಪ್ರಕರಣ ಭೇದಾತ್ ಪರೋವರೀಯತ್ವಾದಿವತ್ ಹಿಂದಿನ ಒಂದು ಸೂತ್ರದಲ್ಲಿ ವ್ಯಾಖ್ಯಾನ ಮಾಡುವಾಗ ಅದನ್ನ ಹೇಳಿಬಿಟ್ಟಿದ್ದೇವೆ. ಉಕ್ತಂ ಏತ ಇದನ್ನ ಹೇಳಿದೆ ಈ ಹಿಂದಿನ ನವ ಪ್ರಕರಣ ಭೇದ ಸೂತ್ರ ಅದರಲ್ಲಿ ನಾವು ಹೇಳಿಬಿಟ್ಟಿದ್ದೇವೆ. ತದೇವಚ ಅತ್ರ ನ್ಯಾಯತರಂ. ನಾವು ಹಿಂದೆ ಏನು ಹೇಳಿದ್ದೇವೆಯೋ ವಿದ್ಯಾಭೇದವನ್ನು ಹೇಳಿದ್ದೇವಲ್ಲ ಅದೇ ಇಲ್ಲಿ ನ್ಯಾಯತರವಾಗಿದೆ. ನ್ಯಾಯತರ ಅಂತಂದ್ರೆ ಏನು? ತರ ಪ್ರತ್ಯಯ ನೀವು ಹೇಳಿದ್ದೀರಲ್ಲ ವಿಜೈಕತ್ವ, ಅದಕ್ಕಿಂತಲೂ ಕೂಡ ಇದೇ ಸಾಧುವಾಗಿದೆ. ಅದಕ್ಕಿಂತಲೂ ಅಂತೇಳಿ ಹೋಲಿಕೆ ಇದೆಯಲ್ಲ, ಈ ಹೋಲಿಕೆಯನ್ನು ಮಾಡುವಾಗ ತರ ಪ್ರತ್ಯಯ, ಅದೇನು ಕಂಪ್ಯಾರಿಟಿವ್ ಡಿಗ್ರಿ ಅಂತ ಹೇಳ್ತಾರಲ್ಲ ಇಂಗ್ಲಿಷಲ್ಲಿ, ಅದು ಸೂಪರ್ಲೇಟಿವ್ ಡಿಗ್ರಿ ಅಂತ ಮಾಡಿದಾಗ ಅದು ತಮ ಪ್ರತ್ಯಯ. ಅದು ಯಾವುದು ಹೋಲಿಕೆ ಇಲಿಕೆ ಇಲ್ಲ ಅದು ಅಲ್ಲಿ. ಇಲ್ಲಿ ಹೋಲಿಕೆ ಬೇಕಲ್ಲ, ಯಾಕೆ ಅವನು ಹೇಳಿದ್ನಲ್ಲ, ಅವನು ವಿದ್ಯಾ ಏಕತ್ವವನ್ನು ಹೇಳಿದ್ವಲ್ಲ. ಆದ್ದರಿಂದ ಅದಕ್ಕಿಂತ ಇದು ಬೇರೆ ಆಗಿದೆ, ವಿದ್ಯಾ ಭಿನ್ನ ಅಂತ ಹೇಳಬೇಕು. ನಾವು ಅದನ್ನ ಹಿಂದೆ ಹೇಳಿದ್ದೇವೆ ಅಂಥೇಳಿ ಶ್ರುತ್ಯಕ್ಷರಾನುಗತ ಮಿತತ್ ನಾವು ಹಿಂದೆ ಸಿದ್ಧ ಮಾಡಿದ್ವಲ್ಲ ವಿದ್ಯೈಕತ್ವ ಅಂತ ಅನ್ನೋದನ್ನ, ಅದು ಶ್ರುತ್ಯಕ್ಷರಕ್ಕೆ ಅನುಗತವಾಗಿದೆ. ಅದನ್ನ ಅನುಸರಿಸಿ ನಾವು ಅರ್ಥ ಮಾಡಿದ್ದೇವೆ. ಶ್ರುತಿ ಅರ್ಥ, ಶ್ರುತಿ ಮಾತೆಯ ಹೃದಯವನ್ನು ಅನುಸರಿಸಿ ನಾವು ಅರ್ಥ ಮಾಡಿದ್ದೇವೆ. ಅದಕ್ಕೆ ಅಕ್ಷರಕ್ಕೆ ಅನುಸಾರವಾಗಿದೆ ಅದು. ಮತ್ತು ಈ ಸಂಜ್ಞೈಕತ್ವ ಅಂತಾನೆ ಹೇಳಿದ್ಯಲ್ಲ, ಇಲ್ಲೂ ಉದ್ಗೀತ ಅಲ್ಲೂ ವಿದ್ಗೀತ, ಆದ್ದರಿಂದ ಒಂದೇ ಅಂತಕ್ಕಂಥದ್ದು ಇದೇನಾಗಿದೆ, ಇದು ಶ್ರುತ್ಯಕ್ಷರ ಭಾಷ್ಯಂ. ಇದು ಶ್ರುತ್ಯಕ್ಷರಕ್ಕೆ, ಶ್ರುತಿ ಅಭಿಪ್ರಾಯಕ್ಕೆ, ಶ್ರುತಿಯ ವಿರೋಧವಾಗಿದೆ. ಯಾತಕ್ಕೆ ಅಂತಂದ್ರೆ ಉದ್ಗೀತ ಶಬ್ದ ಮಾತ್ರ ಪ್ರಯೋಗಾತ್ ಲೌಕಿಕೈ ವ್ಯವಹರ್ತೃಭಿ ಉಪಚರ್ಯತೆ. ಇದೇನು ಗೊತ್ತೇನೋ, ಇಲ್ಲೂ ಕೂಡ ಅದೇ ಶಬ್ದ, ಅಲ್ಲೂ ಕೂಡ ಅದೇ ಶಬ್ದ ಉಪಯೋಗಿಸಿದ್ದರೂ ಕೂಡ ಏನಾಗಿದೆ, ಇದು ಲೌಕಿಕೈ. ಲೌಕಿಕೈ ಅಂದ್ರೇನು? ಸಾಮಾನ್ಯರಿಂದ, ಜನಸಾಮಾನ್ಯರಿಂದ ಇದು ವ್ಯವಹಾರದಲ್ಲಿ ಹೇಳ್ಬಿಡ್ತಾರಷ್ಟೆ. ನೋಡ್ರಿ, ಇಲ್ಲೂ ಉದ್ಗೀತ ಅನ್ಬಿಡ್ತಾರೆ, ಅಲ್ಲೂ ಉದ್ಗೀತ ಅಂತ ಹೇಳ್ಬಿಡ್ತಾರೆ ಸಾಮಾನ್ಯವಾಗಿ. ಉದಾಹರಣೆಗೆ ಏನು, ಯಾರೋ ಒಬ್ಬ ಬಂದ, ಸ್ವಲ್ಪ ದುಡ್ಡು ಗಣಿ ಚೆನ್ನಾಗಿತ್ತು, ಒಳ್ಳೆ ಡ್ರೆಸ್ ಹಾಕೊಂಡ್ ಬಂದ್ಬಿಟ್ಟ. ಓ ಬನ್ನಿ ಬನ್ನಿ ರಾಜರೇ, ಬನ್ನಿ ರಾಜರೇ, ಓ ನಮ್ಮ ರಾಜರು ಬಂದ್ರಪ್ಪ ಅಂತಂತಾರೆ. ಸರಿ, ಇನ್ನೊಂದು ಕಡೆ ಇತ್ತು, ಅಲ್ಲಿ ಅವ್ರ ರಾಜರೇ ಬಂದ್ರು, ಆಗಲೂ ಕೂಡ ಅಲ್ಲಿಯೂ ಕೂಡ ಏನ್ ಮಾಡೋ ಜನಗಳು, ಓ ಬನ್ನಿ ರಾಜರು ಬರ್ಬೇಕು ಅಂತ ಅವ್ರನ್ನ ಹತ್ತ ಯಾಕೆ ಮಾಡ್ಕೊಟ್ರು. ಅಲ್ಲೂ ರಾಜ ಅನ್ನೋ ಶಬ್ದ ಉಪಯೋಗಿಸಿದ್ರು, ಇಲ್ಲೂ ರಾಜ ಅಂತಕ್ಕಂಥ ಶಬ್ದ ಉಪಯೋಗಿಸಿದ್ರು. ಆದರೆ ಏನಾಗಿದೆ, ಆ ರಾಜ ಈ ರಾಜ ಒಂದೇನಾ? ಅಯ್ಯಯ್ಯೋ, ಖಂಡಿತ ಸಾಧ್ಯ ಇಲ್ಲ. ಅವನು ರಾಜ, ಇವನ್ ಯಾರು ಏಕಚಿತ್ ಪುರುಷ. ಮತ್ತೆ ಯಾಕೆ ಹೇಳಿದ್ರು ಅಂದ್ರೆ ಇದೆ, ಲೌಕಿಕ ಈ ವ್ಯವರ್ತೃ ಉಪಚರ್ಯತೆ. ಲೌಕಿಕರಿಂದ ಇದು ಉಪಚಾರಕ್ಕೋಸ್ಕರವಾಗಿ ಹೇಳಿದ ಮಾತು. ಇವನಿಗೆ ರಾಜ ಅಂದಿದ್ದು, ಅವನಿಗೆ ಅಲ್ಲಿ ರಾಜ ಅಂದಿದ್ದು ಮುಖ್ಯಾರ್ಥದಲ್ಲಿ ಹೇಳಿದ ಮಾತು. ಹಾಗೆ ಇಲ್ಲಿಯೂ ಕೂಡ ಉದ್ಗೀತ ಅಂತನ್ನುವ ಶಬ್ದವನ್ನು ನಾವು ತಿಳಿಯಬೇಕು ಅಂತ ಹೇಳಿ, ಅಸ್ತಿಚ ಏತದ ಸಂಜ್ಞೈಕತ್ವಂ ಪ್ರಸಿದ್ಧ ಭೇದೇಶ್ವಪಿ ಪರೋವರೀಯತ್ವಾದಿ ಉಪಾಸನೇಶು ಉದ್ಗೀತ ವಿದ್ಯಾ ಇತಿ. ಇದನ್ನು ಕೂಡ ಹೇಳಿದ್ರು. ಏನು, ಈ ಸಂಜ್ಞೈಕತ್ವ ಅಂತ ಇದೆಯಲ್ಲ, ಅದು ಈ ಪ್ರಸಿದ್ಧ ಭೇದೇಶ್ವಪಿ ಒಂದೇ ಇದೆ. ಉದ್ಗೀತ ಅಂತ ಇಲ್ಲೂ ಇದೆ, ಅಲ್ಲೂ ಇದೆ. ಆದರೂ ಕೂಡ ಭೇದ ಪ್ರಸಿದ್ಧವಾಗಿದೆ. ಎರಡೂ ಕೂಡ ಒಂದೇ ಅಲ್ಲ. ಅದು ರಾಜ ಅಂತ ಎರಡು ಕಡೆ ಇದೆ. ಇವನ್ ರಾಜನಲ್ಲ, ಅವನ್ ರಾಜ ಅನ್ನೋದು ಪ್ರಸಿದ್ಧವಾಗಿದೆ ಅಲ್ಲೂ ಕೂಡ. ಹಾಗೆ ಇಲ್ಲೂ ಕೂಡ ಪ್ರಸಿದ್ಧವಾಗಿದ್ದರೂ ಕೂಡ ಪರೋವರೀಯತ್ವಾದಿ ಉಪಾಸನೇಶು ಉದ್ಗೀತ ವಿದ್ಯಾ ಇತಿ. ಪರೋವರೀಯತ್ವಾದಿ ಉಪಾಸನೇಶು, ಪರೋವರೀಯ ಅಂತ ಹೇಳಿದ್ವಲ್ಲ, ಎಲ್ಲದಕ್ಕಿಂತ ಪರ ಅಂದ್ರೆ ಹೆಚ್ಚಿನದಕ್ಕಿಂತ ಹೆಚ್ಚಿನದು, ಸೂಕ್ಷ್ಮಾತಿ ಸೂಕ್ಷ್ಮ, ಮತ್ತೆ ವರೀಯಾನ್ ಅಂತ ವರಾಚ ವರೀಯಾನ್ ಅಂತಕ್ಕಂಥದ್ದು. ಅಂದ್ರೆ
ಅತ್ಯಂತ ಪೂಜ್ಯನಾಗಿರುವುದಕ್ಕಿಂತಲೂ ಹೆಚ್ಚಿನ ಪೂಜ್ಯನಾದವನು ಅಂತಕ್ಕಂಥದ್ದು ಅದು ಉದ್ಗೀತ ವಿದ್ಯಾ ಎಂಬುದಾಗಿ. ಅದಕ್ಕೆ ಪರೋವರಿಯಸ್ವ ಅಂತ ಹೇಳಿದರು. ಅದನ್ನ ಪರೋವರಿಯಸ್ವ ಎಂದು ಉಪಾಸನೆ ಮಾಡಬೇಕು ಅಂತ ಹೇಳಿದ್ರಲ್ಲ, ಅದು ಉದ್ಗೀತ ವಿದ್ಯೆ. ಉದ್ಗೀತವನ್ನ ಪರೋವರಿಯಸ್ವ ಎಂಬುದಾಗಿ ಉಪಾಸನೆ ಮಾಡಬೇಕು ಅಂತ ಹೇಳಿ. ತಥಾ ಪ್ರಸಿದ್ಧ ಭೇದಾನಾಮಪಿ ಅಗ್ನಿಹೋತ್ರ ದರ್ಶಪೂರ್ಣ ಮಾಸಾದೀನಾಂ ಕಾಟಕೈಕ ಗ್ರಂಥ ಪರಿಪಠಿತಾನಾಂ ಕಾಟಕ ಸಂಜ್ಞೈಕತ್ವಂ ದೃಶ್ಯತೆ. ಅದೇ ರೀತಿ ಒಂದು ಪ್ರಸಿದ್ಧ ಭೇದಾನಾಮಪಿ, ಒಂದು ಅಗ್ನಿಹೋತ್ರ ಮತ್ತು ದರ್ಶಪೂರ್ಣ. ಅಗ್ನಿಹೋತ್ರ ಅಂತಕ್ಕಂಥದ್ದು ಇವನಿಗೆ ಹೇಳಿದ ಮಾತು, ಕಾಟಕೋಪನಿಷತ್ತಿಗೆ ಬರ್ತಕ್ಕಂಥದ್ದು ನಚಿಕೇತನಿಗೆ ಅಗ್ನಿವಿದ್ಯೆಯನ್ನು ಹೇಳ್ದ. ಮತ್ತೆ ಈ ದರ್ಶಪೂರ್ಣ ಮಾಸ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಕಾಟಕೈಕ ಗ್ರಂಥ ಪರಿಪಠಿತಾನಾಂ, ಇದು ಕಾಟಕ ಎಂಬ ಒಂದು ಗ್ರಂಥದಲ್ಲಿ ಹೇಳಲ್ಪಟ್ಟಿದೆ. ಅಲ್ಲಿ ಕಾಟಕ ಸಂಜ್ಞೈಕತ್ವಂ ದೃಶ್ಯತೆ. ಅಲ್ಲಿ ಏನಾಗಿದೆ, ಅಲ್ಲಿಯೂ ಕೂಡ ಈ ಒಂದೇ ಹೇಳಿದ್ರೂ ಕೂಡ ಸಂಜ್ಞೈಕತ್ವ ಅಂತಕ್ಕಂಥದ್ದು ಇದೆ. ಯಾವುದಲ್ಲಿ? ಈ ಉದ್ಗೀತ ವಿದ್ಯೆ ಅಂತ ಅನ್ನೋದಕ್ಕೆ ಸಂಜ್ಞಾ ಏಕತ್ವ ಅಂತಕ್ಕಂಥದ್ದು ಇದೆ. ಆದರೂ ಕೂಡ ಏನಾಗಿದೆ, ಅಲ್ಲಿ ಒಂದೇ ಅಲ್ಲ ಎಂಬುದಾಗಿ ಸಿದ್ಧ ಮಾಡಿರುವ ಹಾಗೆ ತಥಾ ಇಹ ಅಪಿ ಭವಿಷ್ಯತಿ, ಇಲ್ಲೂ ಕೂಡ ಅದೇ. ಯತ್ರ ತು ನಾಸ್ತಿ ಕಶ್ಚಿದೇವಂಜಾತೀಯಕೋ ಭೇದ ಹೇತು ತತ್ರ ಭವತು ಸಂಜ್ಞೈಕತ್ವಾತ್ ವಿದ್ಯೈಕತ್ವಂ. ಆದರೆ ಎಲ್ಲಿ ಈ ವಿಧವಾದಂತಹ ಭೇದ ಹೇತು, ಭೇದಕ್ಕೆ ಕಾರಣವಾದದ್ದು ಇರುವುದಿಲ್ಲವೋ, ಅಂದ್ರೆ ಏನು, ಪ್ರಕ್ರಮ ಭೇದ ಅಂತ ಇಲ್ಲ, ಪ್ರಕ್ರಮವು ಒಂದೇ ಆಗಿದೆ, ಮತ್ತೆ ಅಲ್ಲಿ ಹೇಳಿರ್ತಕ್ಕಂಥ ಸಂಜ್ಞೆಗಳು ಒಂದೇ ಆಗಿವೆ, ಮತ್ತೆ ಸಾಧನೆ ಒಂದೇ ಆಗಿವೆ, ಎಲ್ಲ ಉದ್ದಕ್ಕೆ ಪಟ್ಟಿ ಮಾಡಿದ ಹಿಂದೆ ಅವೆಲ್ಲವೂ ಕೂಡ ಒಂದೇ ಆಗಿರುವಾಗ, ಅಂದ್ರೆ ಈ ಭೇದ ಹೇತು, ಭೇದಕ್ಕೆ ಕಾರಣವು ಇಲ್ಲದೆ ಇರುವಾಗ, ಅವೆಲ್ಲವೂ ಕೂಡ ಒಂದೇ ಕಡೆ, ಭೇದಕ್ಕೆ ಕಾರಣ ಇಲ್ಲ, ಆವಾಗ ತತ್ರ ಭವತು ಸಂಜ್ಞೈಕತ್ವ. ಆವಾಗ ಈ ಸಂಜ್ಞೆ ಒಂದೇ ಇರೋದ್ರಿಂದ ಏನ ಭವತು ವಿದ್ಯೈಕತ್ವಂ, ವಿದ್ಯೆ ಒಂದೇ ಅಂತಂತ ಆವಾಗ ಬೇಕಾದ್ರೆ ಹೇಳಿ, ಅದಕ್ಕೇನು ತೊಂದರೆ ಇಲ್ಲ. ಎಲ್ಲವೂ ಕೂಡ ಪ್ರಕ್ರಮ ಭೇದ ಇರಬಾರದು, ಯಾವ ಭೇದಕ್ಕೆ ಕಾರಣವೂ ಇರಬಾರದು. ಆಗ ಒಂದು ಗುಣದಲ್ಲಿರ್ತಕ್ಕಂಥ ಒಂದೆಲ್ಲ ಹೇಳ್ಕಂತ ಗುಣ ಇನ್ನೊಂದು ಕಡೆ ತಗೋಬಹುದು. ಯಾವಾಗ ಯಾವ ಭೇದಕ್ಕೆ ಕಾರಣವೇ ಇಲ್ಲದಿರುವಾಗ ಅಷ್ಟೆ. ಅದಕ್ಕೆ ಏನು ಆ ಥರದ್ದು ಏನಾದ್ರು ಇದೆಯಾ, ಎಲ್ಲಿದೆ ಆ ಥರದ್ದು ಅಂತಂದ್ರೆ ಅಲ್ಲೇ ಹೇಳ್ತಾ ಯಥಾ ಸಂವರ್ಗ ವಿದ್ಯಾದಿಷು. ಯಥಾ ಹೇಗೆ ಅಲ್ಲೇ ಛಾಂದೋಗ್ಯದಲ್ಲೇ ಸಂವರ್ಗ ವಿದ್ಯೆಯಲ್ಲಿ ಹೇಳಿದ್ದಾರಲ್ಲ, ಆ ಸಂವರ್ಗ ವಿದ್ಯೆ ಮೊದಲಾದವುಗಳಲ್ಲಿ ಈ ಒಂದು ಅಭಿಪ್ರಾಯ ಇದೆ, ಅಲ್ಲಿ ಅಂತ ಇಲ್ಲಿ ತಿಳಿಯಬೇಕು. ಏನಲ್ಲಿ ಸಂವರ್ಗ ವಿದ್ಯೆಯಲ್ಲಿ ಅಲ್ಲೂ ಕೂಡ ಈ ಎರಡು ಕಡೆ ಹೇಳಿದ್ದರೂ ಕೂಡ ಎರಡೂ ಕಡೆಯಲ್ಲಿ ಭೇದಕ್ಕೆ ಕಾರಣವಾದ ಯಾವ ಅಂಶವೂ ಇಲ್ಲದಿರುವುದರಿಂದ ಏನಾಗಿದೆ, ಅಲ್ಲಿ ಒಂದೇ ಎಂಬುದಾಗಿ ತಿಳಿಯಬೇಕು. ಹೌದ್ ತಾನೆ? ಅಲ್ಲಿ ಹೇಳಿದ್ದಾರಲ್ಲ, ಈ ಒಂದು ಈ ಸಂವರ್ಗದಲ್ಲಿ ಹಾಗೆ ಭೇದ ಕಾರಣ ಇಲ್ಲದೆ ಇರುವಾಗ ತಿಳಿಯಬೇಕು ಅಂತ ಹೇಳಿಬಿಟ್ಟು ಈ ಒಂದು ಅಧಿಕರಣವನ್ನ ಮುಗಿಸ್ತಾ ಇದ್ದಾರೆ. ಇಲ್ಲಿ ಇನ್ನೊಂದು ವಿಚಾರ ಅವತ್ತು ಮುಂಚೆಯಿಂದಲೂ ಹೇಳಬೇಕು ಅಂದ್ಕೊಂಡಿದ್ದೆ. ಈ ಒಂದು ಅಧಿಕರಣ ಅಂತ ಇದೆಯಲ್ಲ ನೋಡಿ, 191 ಅಧಿಕರಣ ಇದೆ ಸೂತ್ರದಲ್ಲಿ, ಈ ಬ್ರಹ್ಮಸೂತ್ರ ಶಾಸ್ತ್ರದಲ್ಲಿ, ಶಾರೀರಿಕ ಮೀಮಾಂಸಾ ಶಾಸ್ತ್ರದಲ್ಲಿ 191 ಅಧಿಕರಣ ಇದೆ. ಈ 191 ಅಧಿಕರಣಕ್ಕೆ ಈಗ ನೋಡಿ, ಇಲ್ಲಿ 3 ಸೂತ್ರ ಇತ್ತು, ಇನ್ನೊಂದು ಕಡೆ 11 ಸೂತ್ರ ಇರ್ಬೋದು, ಹೀಗಿರ್ಬೋದು. ಇದಕ್ಕೆಲ್ಲ ಈ ಅಧಿಕರಣ ಏನ್ ಹೇಳುತ್ತೆ ಅಂತಕ್ಕಂಥದ್ದನ್ನ ತಿಳ್ಕೊಳ್ಬೇಕಾದ್ರೆ ನಾವು ಈ 3 ಸೂತ್ರ ಅಥವಾ 7 ಸೂತ್ರ ಅಥವಾ 11 ಸೂತ್ರ ಅಷ್ಟೊನ್ನೂ ನಾವು ಜ್ಞಾಪಕ ಇಟ್ಕೊಂಡು ಅದ್ರ ಏನ್ ಪೂರ್ವ ಪಕ್ಷ ಏನು ಅದೇನು ಎಲ್ಲ ಇಟ್ಕೊಂಡು ಮಾಡ್ಬೇಕು. ಅದು ಸ್ವಲ್ಪ ಕಷ್ಟವಾಗಬಹುದು, ಏನೂ ಆಗೋದಿಲ್ಲ. ನಾವು ಯಾವಾಗಲೂ ವಾರಕ್ಕೊಂದ್ಸಲ ಅದೇ ಓದೋದು ನಮಗೆ ಕಷ್ಟವಾಗ್ಬೋದು.
ಆದ್ರೆ ಇದಕ್ಕೆ ಏನ್ ಮಾಡಿದ್ದಾರೆ, ನನ್ನ ಹತ್ರ ಒಂದು ಪುಸ್ತಕ ಇದೆ. ಯಾವುದು ಈ ಶಾಂಕರ ಭಾಷ್ಯ ಪ್ರಸ್ಥಾನತ್ರಯ ಅಲ್ಲ, ಬ್ರಹ್ಮಸೂತ್ರ ಭಾಷ್ಯ. ಅದರಲ್ಲಿ ಈ ಭಾಮತಿ ಮತ್ತೆ ಈ ಇನ್ಯಾವುದು ಆ, ಆನಂದಗಿರಿಗಳದ್ದು ವ್ಯಾಖ್ಯಾನ ಮತ್ತೆ ರತ್ನಪ್ರಭಾ ವ್ಯಾಖ್ಯಾನ ಅಂತಕ್ಕಂಥದ್ದು ಇದೆ. ಆ 3 ವ್ಯಾಖ್ಯಾನ ಇರತಕ್ಕಂಥದ್ದು ಮೋತಿಲಾಲ್ ಬನಾರಸಿದಾಸ್ ಅವ್ರದ್ದು ಇದೆ. ಅದರಲ್ಲಿ ಏನು ಮಾಡಿದ್ದಾರೆ, ಅದು ನಾನು ಪೂರ್ತಿ ಯಾರು ಮಾಡಿದಾರೋ ಗೊತ್ತಿಲ್ಲ. ಒಂದೊಂದು ಅಧಿಕರಣಕ್ಕೂ ಕೂಡ ಆ ಅಧಿಕರಣದ ಆ, ಆ, ಸಿದ್ಧಾಂತ ಏನು, ಅದರಲ್ಲಿ ಪೂರ್ವ ಪಕ್ಷ ಏನು, ಸಂಶಯ ಏನು ಅಂತಕ್ಕಂಥದ್ದನ್ನ, ಸಂಶಯ, ಪೂರ್ವ ಪಕ್ಷ ಮತ್ತು ಸಿದ್ಧಾಂತ ಇಷ್ಟನ್ನ ಏನ್ ಮಾಡಿದ್ದಾರೆ, ಒಂದೇ ಒಂದು ಶ್ಲೋಕದಲ್ಲಿ ಅಳವಡಿಸ್ಬಿಟ್ಟಿದ್ದಾರೆ. ಎಲ್ಲಿ? ಒಂದೇ ಒಂದು ಶ್ಲೋಕದಲ್ಲಿ ಅಳವಡಿಸಿದ್ದಾರೆ ಅದನ್ನು. ಅವು ಕೆಲವು ಕಡೆ ತುಂಬಾ ವಿಷಯ ದೊಡ್ಡದಾಗಿದ್ರೆ 2 ಶ್ಲೋಕ ಇರಬಹುದು ಅಷ್ಟೇ. ಒಂದು ಶ್ಲೋಕ ತಪ್ಪದೆ 2 ಶ್ಲೋಕದಲ್ಲಿ ಅದನ್ನು ವರ್ಣಿಸ್ಬಿಟ್ಟಿದ್ದಾರೆ. ಈ ಥರದ್ದು 191 ಅಧಿಕರಣಕ್ಕೂ ಮಾಡಿದ್ದಾರೆ. ನಾನು ಕೆಲವು ಕಡೆ ಹೇಳೋಣ ಅನ್ಕೊಂಡು ಏನೋ ಮರ್ತೋಗ್ಬಿಡ್ತು ನನಗೆ. ನೆನ್ನೆ ಯಾವುದಕ್ಕೂ ನೋಡ್ತಾ ಇದ್ದೆ, ಇದು ಜ್ಞಾಪಕ ಬಂತು, ಅದನ್ನು ನೋಡಿದೆ ಅಂತ. ಇಲ್ಲೂ ಕೂಡ ಈ ಒಂದು ಅನ್ಯಥಾತ್ವಾಧಿಕರಣ ಇದೆಯಲ್ಲ, ಈ ಅನ್ಯಥಾತ್ವಾಧಿಕರಣದಲ್ಲಿ ಏನನ್ನ ಹೇಳಿದ್ದಾರೆ ಅಂತ ಅನ್ನುವುದಕ್ಕೂ ಕೂಡ ಇಲ್ಲೂ ಕೂಡ 2 ಶ್ಲೋಕವನ್ನು ಮಾಡಿ ಹೇಳಿದ್ದಾರೆ. ಅದನ್ನ ನಾವು ತಿಳ್ಕೊಂಡ್ಬಿಟ್ರೆ, ಸ್ವಲ್ಪ ಜ್ಞಾಪಕ ಇಟ್ಕೊಂಡ್ರೆ ಈ ಅಧಿಕರಣದ ಪೂರ್ತಿ ಅರ್ಥ ನಮಗೆ ಗೊತ್ತಾಗ್ಬಿಡುತ್ತೆ. ಹೀಗೆ ಎಲ್ಲ ಅಧಿಕರಣಕ್ಕೂ ಮಾಡಿದೆ. ಯಾರು ಪುಣ್ಯ ಯಾರು ಮಾಡಿದ್ರು ಗೊತ್ತಿಲ್ಲ. ಇದೇ ಅಲ್ಲಿ ಪೂರ್ತಿ ಅದನ್ನ ಒಂದು ಪೀಠಿಕೆ ನೋಡಿಲ್ಲ, ಯಾರು ಬರ್ದಿಯಾರೋ ಇರ್ಬೋದು, ಇದು ಗೊತ್ತಿಲ್ಲ. ತುಂಬಾ ಚೆನ್ನಾಗಿದೆ. ಅದಕ್ಕೆ ಅದನ್ನ ಇವತ್ತು ಮುಗಿಸೋಣ ಅನ್ಕೊಂಡಿದ್ದೆ, ಟೈಮ್ ಆಗುತ್ತೆ. ನಾಳೆ ಹೇಳ್ತೀನಿ. ನಾಳೆ ಹೇಳ್ಬಿಟ್ಟು ಇದನ್ನ ಅಧಿಕರಣ ಸಮಾಪ್ತಿ ಮಾಡಿಬಿಟ್ಟು ಮುಂದಿನ ವ್ಯಾಪ್ತಿ ಅಧಿಕರಣ ಪ್ರಾರಂಭ ಮಾಡಿಬಿಡೋಣ. ಈ ಶ್ಲೋಕ ಮಾತ್ರ ಒಂದ್ಸರಿ ಓದ್ಬಿಡ್ತೇನೆ ಅಷ್ಟೇ, ಏನಿಲ್ಲ ಹೇಳ್ಬಿಡ್ತೇನೆ. ಈ ಅಧಿಕರಣ ಸಂಬಂಧಪಟ್ಟಿದ್ದು ಏಕಾಭಿನ್ನಾಥವೋದ್ಗೀತ ವಿದ್ಯಾ ಛಾಂದೋಗ್ಯ ಕಾನ್ವಯೋ ಏಕಸ್ಯಾನ್ನಾಮ ಸಾಮ್ಯಾತ್ ಸಂಗ್ರಾಮಾದಿ ಸಮತ್ವತಃ. ಆಮೇಲೆ ಉದ್ಗೀತಾವಯವೋಂಕಾರ ಉದ್ಗಾತೇತ್ಯುಭಯೋರ್ಭಿದ ವೇದ್ಯ ಭೇದೇರ್ಥವಾದಾದಿ ಸಾಮ್ಯತಾ ಪ್ರಯೋಜಕಂ. ಇದು ಶ್ಲೋಕ ಇಷ್ಟೆ ನೋಡಿ. ಈ ಶ್ಲೋಕ ಅರ್ಥ ಮಾಡ್ಕೊಂಡ್ಬಿಟ್ರೆ ಈ ಅಧಿಕರಣ ಪೂರ್ತಿ ಅರ್ಥ ಆಗೋಯ್ತು. ಇದಕ್ಕೆ ಆ ಒಂದು ಪದವಿಭಾಗ ಅದ ಅರ್ಥ ಎಲ್ಲ ಇವತ್ತು ಹೇಳೋಣ ಅನ್ಕೊಂಡು ಟೈಮ್ ಆಗೋಯ್ತು. ನಾಳೆ ಹೇಳ್ತೀನಂತ. ನಾಳೆ ಹೇಳ್ಬಿಟ್ಟು ಅಧಿಕರಣ ಮುಗಿಸ್. ಇದೇ ರೀತಿ ಇನ್ನು ಮುಂದಕ್ಕೆ ಈ ತರ ಅಧಿಕರಣ ಮುಗಿದಾಗ ಈ ಶ್ಲೋಕನೂ ನಾವು ಅಧ್ಯಯನ ಮಾಡೋಣ ಬಹಳ ಚೆನ್ನಾಗಿ. ನಾಳೆ ಶ್ಲೋಕವನ್ನು ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.